ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ RRB ಗ್ರೂಪ್ ಡಿಗೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಕಾಯ್ತಾ ಇದ್ದೀರಿ ಅವರಿಗೆಲ್ಲ ಒಂದಿಷ್ಟು ಡೌಟ್ಸ್ಗಳಿರ್ತವೆ. ಆ ಡೌಟ್ಸ್ಗಳೇನೆಂದರೆ, ನಾವು ನಮ್ಮದು 10th ಪ್ಲಸ್ PUC ಆಗಿದೆ, ಡಿಗ್ರಿ ಆಗಿದೆ, ನಾವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾ ಅಂತ. ಈ ಡೌಟ್ಸ್ ಯಾಕೆ ಅಂದರೆ, ಕಳೆದ ಬಾರಿ ಏನಿತ್ತು ಅಂದರೆ ನಿಮಗೆ 10+ ITI ಆದವರು ಮಾತ್ರ ಗ್ರೂಪ್ ಡಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಿತ್ತು. ಹೀಗಾಗಿ ಈ ಥರ ಹಲವಾರು ಜನರು ನನಗೆ ವಾಟ್ಸಪ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಕಮೆಂಟ್ಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತಿನ ವಿಡಿಯೋನ ಮಾಡ್ತಾಯಿದ್ದೀನಿ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ನಿಮಗೆ ಒಟ್ಟು 32,000ಕ್ಕಿಂತಲೂ ಹೆಚ್ಚು ಹುದ್ದೆಗಳಿದ್ದಾವೆ, ಹೌದಾ? ಅದಕ್ಕೆ ಕರ್ನಾಟಕದ್ದು ಎಷ್ಟು ಅಂತ ಇನ್ನೂ ಅವರು ಡಿಕ್ಲೇರ್ ಮಾಡಿಲ್ಲ. ಒಂದು ನೋಟಿಫಿಕೇಷನ್ ಪ್ರಕಾರ ಅವರು 490 ಹುದ್ದೆಗಳು ಕರ್ನಾಟಕಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿದ್ದಾರೆ. ಇನ್ನೂ ಹೆಚ್ಚಿಗೆನೂ ಆಗಬಹುದು. ಕರ್ನಾಟಕದ ಅಭ್ಯರ್ಥಿಗಳಿಗಲ್ಲ, ಅವು ಕರ್ನಾಟಕಕ್ಕೆ ಸಂಬಂಧಿಸಿದ ಹುದ್ದೆಗಳು ಅಷ್ಟೇ. ಅಂದರೆ ಅವು ಕೆಲಸಗಳು ಎಲ್ಲಿರ್ತವೆ ಅಂದರೆ ಕರ್ನಾಟಕದಲ್ಲಿ ಇರ್ತಾವೆ. ಎಷ್ಟು? 490 ಪೋಸ್ಟ್ಗಳು ಕರ್ನಾಟಕದಲ್ಲಿದ್ದಾವೆ. ಬೇರೆ ರಾಜ್ಯದವರು ನಮ್ಮ ಕರ್ನಾಟಕದಲ್ಲಿ ಬಂದು ಕೆಲಸ ಮಾಡ್ಬೋದು, ನೀವು ಸಹ ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡ್ಬೋದು. ಆ ಥರ ಇರುತ್ತೆ. ಪೂರ್ತಿಯಾಗಿ ನೋಟಿಫಿಕೇಷನ್ ಬಂದ ಮೇಲೆ ಅದರ ಬಗ್ಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ಗಳನ್ನು ಏನು ಕೇಳಿದ್ರು ಅಥವಾ ಕಮೆಂಟ್ ಏನು ಮಾಡಿದರು ಅಂದರೆ, ನಮ್ಮದು 10th ಆಗಿದೆ, ನಾವು ಅಪ್ಲಿಕೇಶನ್ ಹಾಕೋಕ್ಕೆ ಬರುತ್ತಾ ಇಲ್ವಾ ಅಂತ. ಬರುತ್ತೆ. ಅವರೇ RRB ಅವರೇ ಡಿಕ್ಲೇರ್ ಮಾಡಿದ ಹಾಗೆ ನಿಮ್ಮದು 10th ಆಗಿದ್ದರೆ ಸಾಕು, ಅಪ್ಲಿಕೇಶನ್ನ ಹಾಕ್ಬೋದು. ಅದೇ ಥರ ನಿಮ್ಮದು 10th+ ITI ಆಗಿದ್ರೂ ಸಹ ಹಾಕ್ಬೋದು. 10th ಆದರೂ ಬರುತ್ತೆ ಮತ್ತು ITI ಆದರೂ ಬರುತ್ತೆ. ಕಳೆದ ಬಾರಿ ಏನಿತ್ತು, 10th+ ITI ಮುಗಿದವರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದಿತ್ತು. ಆದರೆ ಈ ಸರ್ತಿ ಹಾಗಲ್ಲ, ನಿಮ್ಮದು ಬರೀ 10th ಆಗಿದ್ದರೂ ಬರುತ್ತೆ, ITI ಆಗಿದ್ದರೂ ಬರುತ್ತೆ. ಆದರೆ 10th ಆದವರಿಗೆ ಒಂದಿಷ್ಟು ಪೋಸ್ಟ್ಗಳು ಕಡಿಮೆ ಇರ್ತವೆ. 10+ ITI ಆಗಿದ್ದರೆ ನಿಮ್ಗೆ ಜಾಸ್ತಿ ಪೋಸ್ಟ್ಗಳಿರ್ತವೆ, ಅಷ್ಟೇ ಡಿಫ್ರೆನ್ಸು. ಇನ್ನು ಅಪ್ಲಿಕೇಶನ್ ಎಷ್ಟು ಬರಬಹುದು ಅಂದರೆ, ಕಳೆದ ಬಾರಿ ನೋಡೋದಾದರೆ 1 ಕೋಟಿಗಿಂತಲೂ ಹೆಚ್ಚು ಅಪ್ಲಿಕೇಶನ್ಗಳು ಬಂದಿದ್ದು ಕಳೆದ ಬಾರಿ. ಆವಾಗ 60,000ಕ್ಕಿಂತಲೂ ಹೆಚ್ಚು ಪೋಸ್ಟ್ಗಳಿದ್ದು. ಫಸ್ಟ್ ಅವರು ಏನು ಮಾಡಿದರು, 35,000 ಅಂತೇಳಿ ನೋಟಿಫಿಕೇಷನ್ ಬಿಟ್ಟಿದ್ದರು. ಹಾಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದ್ರೊಳಗೆ ಅದು 60,000 ಆಗಿತ್ತು. ಈ ಸರ್ತಿಯು 1 ಕೋಟಿಗಿಂತಲೂ ಹೆಚ್ಚು ಅಪ್ಲಿಕೇಶನ್ಗಳು ಬರೋ ಸಾಧ್ಯತೆ ಜಾಸ್ತಿ ಇದೆ. ಹೀಗಾಗಿ ಕನ್ನಡದಲ್ಲಿ ಪರೀಕ್ಷೆ ಇರುತ್ತೆ, ಹೌದಾ? RRB ಗ್ರೂಪ್ ಡಿ ಇದು ಕನ್ನಡದಲ್ಲಿ ಪರೀಕ್ಷೆ ಇರುತ್ತೆ. ಹಾಗೆ ನಿಮ್ಮದು ಜಸ್ಟ್ 10th ಪಾಸ್ ಆಗಿದ್ದರೂ ಸಹ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ITI ಆಗಿದ್ದರೂ ಹಾಕ್ಬೋದು. ಈಗ ಜಾಸ್ತಿ ಜನದ್ದು ITI ಆಗಿರಲ್ಲ ನೋಡಿ, ಅವರು 10th ಮೇಲೆ ಹಾಕ್ಬೋದು. ITI ಆದವರಿಗೆ ಬೆಸ್ಟ್ ಅಪಾರ್ಚುನಿಟಿ ಇದು. ಮತ್ತು RRB ಗ್ರೂಪ್ ಡಿ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.